ವೆಲ್ಕಮ್ ಟು ಕರ್ನಾಟಕ ಸಿಸ್ಟಮ್. ಹಾಯ್ ಹಲೋ ನಮಸ್ಕಾರ. ಟೆಕ್ ಗುರುಸ್ ಮ್ಯೂಸಿಕ್ ಚಾನಲ್ಗೆ ಸ್ವಾಗತ. ನಾನು ಋತಿಕೇಶ್ ಅಂತ. ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಎ ಸಿ ಕರೆಂಟ್ ಅಂದರೆ ನಾವು ಡಿ ಸಿ ಕರೆಂಟ್ ಅನ್ನೋ ಅಪ್ಲಿಕೇಶನ್ಸು ನಾವೆಲ್ಲ ಯೂಸ್ ಮಾಡ್ತೀವಿ. ಯಾವುದಕ್ಕೆ ನಾವು ಎ ಸಿ ಅಂತೀವಿ, ಯಾವುದು ಡಿ ಸಿ ಅಂತೀವಿ, ಅಡ್ವಾಂಟೇಜಸ್ ಏನು, ಡಿಸಡ್ವಾಂಟೇಜಸ್ ಏನು, ಕನ್ಕ್ಲೂಷನ್, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಐನೋರೇ ಯಜಮಾನ್ರೆ ತಾವಿನ ಪತ್ರಿಕೆ ಓದ್ಬೋದು. ಡೈರೆಕ್ಷನಲ್ಲಿ ಫ್ಲೋ ಆದರೆ ಎಲೆಕ್ಟ್ರಾನ್ ಅಂದರೆ ಪಾಸಿಟಿವಿಂದ ನೆಗೆಟಿವ್ಗೆ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆದರೆ ಅದು ಡಿ ಸಿ ಕರೆಂಟ್ ಅಂತ. ಇದು ಯಾವತ್ತೂ ಕಾನ್ಸ್ಟೆಂಟ್ ಆಗಿರುತ್ತೆ. +5 ವೋಲ್ಟ್ ಅಂದರೆ +5 ವೋಲ್ಟ್, -5 ವೋಲ್ಟ್ ಅಂದರೆ -5 ವೋಲ್ಟೇ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ಎ ಸಿ ಬಂದರೆ ಇದು ಪೀರಿಯಡಿಕ್ಲಿ ಚೇಂಜ್ ಆಗುತ್ತೆ. ಈಗ ಅದು ಟೈಮ್ ಟು ಒಂದು ಸರಿ ಪಾಸಿಟಿವ್ ಪೀಕ್ ಬರುತ್ತೆ, ಒಂದು ಸರಿ ನೆಗೆಟಿವ್ ಪೀಕ್ ಬರುತ್ತೆ. ಅಂದರೆ ಈಗ ಸೈನ್ ವೇವ್ ನೋಡಿದಿರಲ್ಲ, ಹಿಂಗೆ ಈ ಥರ ಸೈನ್ ವೇವ್ ಜನರೇಟರ್ ಆಗ್ತಿದ್ದು. ಹಾಗೂ ಎ ಸಿ ಕರೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಎ ಸಿ ಕರೆಂಟ್ ನಾವು ಟ್ರಾನ್ಸ್ಫಾರ್ಮರ್ ಆಮೇಲೆ ಪವರ್ ಸ್ಟೇಷನ್ಸು, ಹೋಮ್ಸ್, ಇಂಡಸ್ಟ್ರೀಸ್ ಎಲ್ಲ ಬಳಸ್ತಿರ್ತೀವಿ. ಈ ಟ್ರಾನ್ಸ್ಫಾರ್ಮರ್ಲಿ ಎ ಸಿ ಕರೆಂಟಲ್ಲಿ ಮೇಜರ್ ಯೂಸಸ್ ಏನಂದರೆ ಇದು ನಾವು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ಕೊಂಡು ಹೈ ಲೆವೆಲ್ಗೆ ರನ್ ಮಾಡ್ಕೋಬೋದು, ಲೋ ಲೆವೆಲ್ ರನ್ ಮಾಡ್ಕೋಬೋದು. ಜಾಸ್ತಿ ದೂರ ಟ್ರಾವೆಲ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಎ ಸಿ ಕರೆಂಟು. ಆ ಎ ಸಿ ಕರೆಂಟ್ನ ನಾವು ಇದು ಜಾಸ್ತಿ ಫ್ಲಕ್ಚುಯೇಷನ್ ಆಗೋದ್ರಿಂದ ಇದರಿಂದ ಸೈನೋಸೈಡಲ್ ವೇವ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆಗೆ ಎ ಸಿ ಕರೆಂಟ್ನ ನಾವು ಫ್ರೀಕ್ವೆನ್ಸಿ ಹರ್ಟ್ಸಿಂದ ನಾವು ಮೆಜರ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಅಂದರೆ ಏನಿಲ್ಲ, ಒಂದು ಸೆಕೆಂಡ್ಗೆ ಎಷ್ಟು ಸೈಕಲ್ ಜನರೇಟ್ ಆಗುತ್ತೆ. ಒಂದು ಸೈಕಲ್ ಅಂದರೆ ಪಾಸಿಟಿವ್ ಪೀಕು, ನೆಗೆಟಿವ್ ಪೀಕು, ಒಂದು ಸೈಕಲ್ ಫಾರ್ಮ್ ಅದು ಎಷ್ಟು ಒಂದು ಸೆಕೆಂಡಿಗೆ ಎಷ್ಟು ಬರುತ್ತೆ ಅಂತ. ಈಗ ಜನರಲಿ ಹೋಮ್ಸ್ ಮತ್ತು ಇಂಡಸ್ಟ್ರಿಗೆಲ್ಲ 50 to 60 ಹರ್ಟ್ಸ್, ಒಂದು ಸೆಕೆಂಡ್ಗೆ 50 to 60 ಹರ್ಟ್ ಸೈಕಲ್ ರೆಪ್ರೆಸೆಂಟ್ ಆಗುತ್ತೆ. ಓಕೆನಾ. ಈಗ ಡಿ ಸಿ ಬಂದರೆ ಡಿ ಸಿ ಎಲ್ಲ ನಾವು ಬ್ಯಾಟ್ರೀಸು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ನಮ್ಮ ಮನೇಲಿ ಬಳಸೋ ವಸ್ತುಗಳ 70 to 80% ಎಲ್ಲ ಡಿ ಸಿ ಯೂಸ್ ಮಾಡೋದು. ಹಾಗೂ ಸೋಲಾರ್ ಪ್ಯಾನಲ್ಸು ಎಲ್ಲ ಡಿ ಸಿ ಅಪ್ಲಿಕೇಶನ್ಸು. ಹಾಗೂ ಡಿ ಸಿನ ನಾವು ವೋಲ್ಟೇಜ್ ಯಾವಾಗ ಕಾನ್ಸ್ಟೆಂಟ್ ಇರೋದ್ರಿಂದ ಇದನ್ನು ಸ್ಟೋರ್ ಮಾಡ್ಬೋದು, ಫ್ಲಕ್ಚುಯೇಷನ್ ಆಗಲ್ಲ. ಹಾಗೂ ಇದನ್ನು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಎಷ್ಟು ಸ್ಪೆಸಿಫಿಕ್ ಆಗಿ ವೋಲ್ಟೇಜ್ ಬೇಕಾಗುತ್ತೋ ಅಷ್ಟೇ ವೋಲ್ಟೇಜ್ ಕೊಡೋದ್ರಿಂದ ಗ್ಯಾಜೆಟ್ಸ್ಗಳು ಯಾವುದೂ ಹಾಳಾಗಲ್ಲ. ಅದರಿಂದ ನಾವು ಎಲ್ಲದರಲ್ಲೂ ಡಿ ಸಿ ಬಳಸ್ತೀವಿ. ಪವರ್ ಜನರೇಷನ್ ಆಫ್ ಎ ಸಿ ಆ್ಯಂಡ್ ಡಿ ಸಿ. ಎ ಸಿ ಬಂದರೆ ಪವರ್ ಜನರೇಷನ್ ಆಫ್ ಎ ಸಿ ಅಂದರೆ ಈಗ ನಾವು ವಿಂಡ್ ಪವರ್ ಆಗಿರ್ಬೋದು, ಈಗಲೇ ಎಲೆಕ್ಟ್ರಿಕ್ ಪವರ್ ಆಗಿರ್ಬೋದು, ಇಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಎ ಸಿನ. ಯಾಕಂದರೆ ಇದನ್ನು ಆರಾಮ್ಸಾಗಿ ಟ್ರಾನ್ಸ್ಫಾರ್ಮರ್ ಇಸ್ಕೊಂಡು ಟ್ರಾನ್ಸ್ಫರ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಕೆ ವಿಯಿಂದ ನಿಮ್ಮ ಊರಿಂದ ಟಿ ಸಿ ಬಂದಿರುತ್ತೆ ನೋಡಿ, 11,000 ವೋಲ್ಟ್ ಅಂತ ಇರುತ್ತೆ. ಅಲ್ಲಿಂದ 11,000 ವೋಲ್ಟ್ ಟ್ರಾನ್ಸ್ಫರ್ ಮಾಡ್ಬೋದು. ಅಲ್ಲಿಂದ ಬೇಕಾದರೆ ಟಿ ಸಿಯಿಂದ ನಿಮ್ಮ ಊರುಗಳಿಗೆ ಸ್ಟೆಪ್ ಡೌನ್ ಮಾಡಿ ಟ್ರಾನ್ಸ್ಫರ್ ಮಾಡುತ್ತೆ. ಇದರಿಂದ ಕೆ ವಿಗಳಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಈ ಇಂಡಸ್ಟ್ರಿಯಲ್ಲಿ, ಪವರ್ ಜನರೇಷನ್ ಇಂಡಸ್ಟ್ರಿಯಲ್ಲಿ ಎ ಸಿ ಕರೆಂಟ್ ಯೂಸ್ ಮಾಡ್ತಾರೆ. ಈಗ ಡಿ ಸಿ ಕರೆಂಟಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸೋಲಾರ್ ಪ್ಯಾನಲ್ಸ್ ಇರ್ತಾರೆ, ಮನೆಯಲ್ಲೆಲ್ಲ ಸೋಲಾರ್ ಪ್ಯಾನಲ್ಸ್ ಇರ್ತವೆ. ಇಲ್ಲಿ ಮೇಜರಾಗಿ ಡಿ ಸಿ ಕರೆಂಟ್ ಯೂಸ್ ಮಾಡ್ತಾರೆ. ಈಗ ಸೋಲಾರ್ ಪ್ಯಾನಲ್ ಡಿ ಸಿ ಕನ್ವರ್ಟ್ ಮಾಡಿ ಡೈರೆಕ್ಟಾಗಿ ಸ್ಟೋರ್ ಆಗುತ್ತೆ. ಇದಕ್ಕೆ ಯಾವುದೇ ರೆಕ್ಟಿಫೈಯರು, ಇನ್ವರ್ಟರ್ ಯಾವುದೂ ಬೇಕಾಗಿರೋಲ್ಲ. ಅಡ್ವಾಂಟೇಜಸ್ ಆಫ್ ಎ ಸಿ ಆ್ಯಂಡ್ ಡಿ ಸಿ. ಅಡ್ವಾಂಟೇಜಸ್ ಆಫ್ ಎ ಸಿ ಅಂದರೆ ಎಫೆಕ್ಟಿವ್ ಆಗಿ ನಾವು ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾವೆಲ್ ಮಾಡ್ಬೋದು. ಯೂಸಿಂಗ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ಕೊಂಡು ನಾವು ಜಾಸ್ತಿ ದೂರ ಟ್ರಾವೆಲ್ ಮಾಡ್ಬೋದು. ಹಾಗೂ ಡಿಫ್ರೆಂಟ್ ಲೆವೆಲಲ್ಲಿ ನಾವು ಇದನ್ನು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಬೋದು, ಸ್ಟೆಪ್ ಡೌನ್ ಆರ್ ಮಾಡ್ಬೋದು, ಸ್ಟೆಪ್ ಅಪ್ ಆರ್ ಮಾಡ್ಬೋದು. ಇನ್ನು ಡಿ ಸಿದು ಅಡ್ವಾಂಟೇಜಸ್ ಬಂದರೆ ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ನಾವು ಎಷ್ಟು ವೋಲ್ಟೇಜ್ ಬೇಕು ಅಷ್ಟು ವೋಲ್ಟೇಜ್ ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ಕೋಬೋದು. ಹಾಗೂ ಇದನ್ನು ಬ್ಯಾಟ್ರಿಲಿ ಸ್ಟೋರ್ ಮಾಡ್ಬೋದು ಡಿ ಸಿನ. ಓಕೆನಾ. ಇನ್ನು ಡಿ ಸಿನ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಯೂಸ್ ಮಾಡ್ತಾರೆ. ಎ ಸಿನ ನಾವು ಹೋಮ್ ಅಪ್ಲಯನ್ಸ್, ಇಂಡಸ್ಟ್ರೀಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ತುಂಬ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಎ ಸಿ ಆ್ಯಂಡ್ ಡಿ ಸಿ. ಡಿಸ್ಅಡ್ವಾಂಟೇಜಸ್ ಆಫ್ ಎ ಸಿ ಅಂದರೆ ಇದು ಎ ಸಿ ಯಾವಾಗಲೂ ಫ್ಲಕ್ಚುಯೇಷನ್ ಆಗೋದ್ರಿಂದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಎಲ್ಲದರಲ್ಲೂ ಯೂಸ್ ಮಾಡೋಕ್ಕಾಗಲ್ಲ. ನಾವು ಆ ಥರ ಯೂಸ್ ಮಾಡಬೇಕಂದ್ರೆ ಮತ್ತೆ ನಾವು ಎ ಸಿನ ಡಿ ಸಿ ಕನ್ವರ್ಟ್ ಮಾಡಬೇಕು. ಅದು ರೆಕ್ಟಿಫೈಯರ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡಬೇಕಾಗತ್ತೆ. ಆ ರೆಕ್ಟಿಫೈಯರ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಲ್ಲ. ನೆಕ್ಸ್ಟ್ ಒನ್, ಎ ಸಿಲಿ ಫ್ಲಕ್ಚುಯೇಷನ್ ಇರೋದ್ರಿಂದ ಡೇಂಜರ್ಸ್ ಇರುತ್ತೆ. ಹ್ಯೂಮನ್ ಬಾಡಿಗೆ ಫ್ರೀಕ್ವೆನ್ಸಿ ವೇರಿಯೇಷನ್ ಆಗೋದ್ರಿಂದ ಟಚ್ ಮಾಡೋದ್ರಿಂದ ಕರೆಂಟ್ ಹೊಡೆಯೋದಾಗಿರ್ಬೋದು ಅಥವಾ ಮನುಷ್ಯ ಸತ್ತೋಗೋದಾಗಿರ್ಬೋದು, ಎಲ್ಲ ಇನ್ಸಿಡೆಂಟ್ ನಡೆಯುತ್ತೆ. ಡಿ ಸಿದು ಡಿಸ್ಅಡ್ವಾಂಟೇಜಸ್ ಅಂದರೆ ಅದನ್ನ ಸ್ಟೋರ್ ಮಾಡ್ಬೋದು, ಅಥವಾ ಜಾಸ್ತಿ ದೂರ ಟ್ರಾವೆಲ್ ಮಾಡೋಕ್ಕಲ್ಲ. ಜಾಸ್ತಿ ದೂರ ಟ್ರಾವೆಲ್ ಮಾಡೋಕ್ಕಾದ್ರೆ ವೋಲ್ಟೇಜು ಕರೆಂಟೆಲ್ಲ ಲಾಸ್ ಆಗುತ್ತೆ. ಅದು ನಾವು ಜಾಸ್ತಿ ದೂರ ಟ್ರಾವೆಲ್ ಮಾಡಿಸ್ಬೇಕಾದ್ರೆ ಮತ್ತೆ ಡಿ ಸಿ ಟು ಎ ಸಿನ ಕನ್ವರ್ಟ್ ಮಾಡಿ ಟ್ರಾವೆಲ್ ಮಾಡಬೇಕು. ಹಾಗೂ ಡಿ ಸಿಗೆ ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಅಂದರೆ ನಾವು ಟ್ರಾನ್ಸ್ಫಾರ್ಮರಲ್ಲೇ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಎ ಸಿನ ಡಿ ಸಿ ಕನ್ವರ್ಟ್ ಮಾಡಲೇಬೇಕು. ಅಪ್ಲಿಕೇಶನ್ಸ್ ಆಫ್ ಎ ಸಿ ನಾವು ಮನೇಲಿ ಆಗಿರ್ಬೋದು, ಮನೆಯಲ್ಲಿ ಮೋಟರ್ಸು, ಇಂಡಸ್ಟ್ರೀಸು ಇಲ್ಲೆಲ್ಲ ನಾವು ಎ ಸಿ ಕರೆಂಟ್ನ ಯೂಸ್ ಮಾಡ್ತಿರ್ತೀವಿ. ಡಿ ಸಿ ಕರೆಂಟ್ ಬಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ಫೋನು, ಸ್ಮಾರ್ಟ್ಫೋನು, ಬ್ಯಾಟ್ರಿ, UPS ಹಾಗೂ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಯೂಸ್ ಮಾಡ್ತಾಯಿರ್ತಾರೆ. ಹಾಗೂ ಈಗ ವೇಡ್ರಲ್ಲಿ ನಮ್ಗೆ ಮೇಜರ್ ಯಾವ್ದು ಬೇಕು ಕನ್ಕ್ಲೂಷನ್,
ಈಗ ನಾವು ಪವರ್ ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾವೆಲ್ ಮಾಡಿಸ್ಬೇಕಂದ್ರೆ ನಾವು ಎ ಸಿ ಕರೆಂಟ್ ಬೇಕಾಗುತ್ತೆ. ಅದೇ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ವರ್ಕ್ ಆಗೋದು ಡಿ ಸಿಯಿಂದ. ಇದರಿಂದ ನಾವು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕಾದ್ರೆ ಎ ಸಿ ಬೇಕು. ಅದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ವರ್ಕ್ ಮಾಡ್ಬೇಕಂದ್ರೆ ಡಿ ಸಿ ಬೇಕು. ಅದರಿಂದ ನಾವು ರೆಕ್ಟಿಫೈರ್ ಯೂಸ್ ಮಾಡ್ಕೊಂಡು ಎ ಸಿಯಿಂದ ಡಿ ಸಿ ಕನ್ವರ್ಟ್ ಮಾಡ್ತಾರೆ, ಇನ್ವರ್ಟರಿಂದ ಡಿ ಸಿ ಟು ಎ ಸಿ ಕನ್ವರ್ಟ್ ಮಾಡ್ತಾರೆ. ಈಗ ನಾವು ಡೈಲಿ ಲೈಫಲ್ಲಿ ಎರಡೂ ಕೂಡ ತುಂಬ ಮುಖ್ಯವಾಗಿರುತ್ತೆ. ಇದೇ ರೀತಿಯ ಟೆಕ್ನಿಕಲ್ ರಿಲೇಟೆಡ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.